ನನಗೆ ಹೇಳೋದಕ್ಕಿದು ತುಂಬ ಬೇಜಾರಾಗ್ತಾ ಇದೆ, ಆದರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ತಾವೇ ನನಗಿಂತ ಬುದ್ಧಿವಂತರು, ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ನೀವು ಮಾಡೋ ಥರ ಇದ್ರೆ, ಮಾಡೋ ಶಕ್ತಿ ಇದ್ರೆ ಮಾಡಿ, ಆರೋಪಗಳನ್ನೇ ಯಾಕೆ ಹೊರಿಸ್ತೀರಿ? ನಾನು ಹೀರೋ ಆಗೇ ಇರಬೇಕು ಅಂತಂದ್ರೆ ಬೇರೆಯವ್ರ ಮೇಲೆ ನನ್ನಿಂದ ನಾನು ಮಾಡೋಕೆ ರೆಡಿ. ಅದು ಇವ್ನು ಸರಿ ಇರಲಿಲ್ಲ, ಇವ್ನು ಸರಿ ಇರಲಿಲ್ಲ. ನನಗೆ ಶಕ್ತಿ ಇದ್ರೆ ನಾನೇ ಮಾಡಿ ತೋರಿಸ್ಬೇಕಾದ್ರೆ ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಲ್ಲ. ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ, ಚಿಂತನೆ ಮಾಡಿ. ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನ ಕೇಳಿದ್ದಾಯ್ತು, ಕೆಟ್ಟ ಕೆಟ್ಟ ಮಾತುಗಳನ್ನ ಓದಿದ್ದಾಯ್ತು, ನೋಡಿದ್ದಾಯ್ತು. ನಮಗದರ ಅವಶ್ಯಕತೆ ಇಲ್ಲ. ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ, ನನಗೆ ಇನ್ನೊಂದು ಹೇಳ್ತೀನಿ, ನನಗೆ ಒಂದ್ಸಲ ಅವಮಾನ ಆಗಿತ್ತು. ನಾನು ಒಂದು ಅನುಭವದಲ್ಲಿ ಒಂದ್ಸಲ ತುಂಬಾ ಒಂದು ಅವಮಾನ ಆಗಿತ್ತು ನನಗೆ. ನಾನು ಎಷ್ಟೊಂದು ನನ್ನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅದನ್ನು. ಅಪ್ಪವರು ಹತ್ತಿದ್ರು, ಗೊತ್ತಾ ನಿಮ್ಗೆ? ಹತ್ತಿದ್ರು, ತಾಯಿ ತರ ಹತ್ತಿದ್ರು ಅವರು. ಸಾಹಸ ಸಿಂಹ ಅಂತಿರಲ್ಲ, ಹೃದಯದಲ್ಲಿ ಅವರು ತಾಯಿ ತರ ಇದ್ರು, ಹತ್ತಿದ್ರು. ನನಗಾಗಿದ್ದು ನಿಮಗಾಗಬಾರ್ದು ಅನಿ ಅಂತ ಹೇಳಿದ್ರು. ನೀವುಗಳು ಏನ್ ಮಾಡ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅವಮಾನಗಳು, ಆರೋಪಗಳು. ಯಾಕೆ? ಅವ್ರು ಖುಷಿಯಿಂದ ಇರ್ತಾರೆ ಅವಾಗ? ಅವ್ರು ಅಲ್ಲಿ ಅಳ್ತಾನೆ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಸಮಸ್ಯೆ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಕೇಳಿ, ನನ್ನ ನೇರವಾಗಿ ಬನ್ನಿ, ಕೇಳಿ. ಕೇಳದೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ, ಯಾರೋ ಹೇಳಿದ ಮಾತನ್ನ ಕೇಳ್ತಾ ಇದ್ರೆ. ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಕೇಳ್ರಪ್ಪ, ನಾನ್ ನಿಮ್ ಕುಟುಂಬದವನೇ ಅಂತ ಹೇಳ್ತೀನಲ್ಲ, ಕೇಳಿ ನನ್ನ. ಆದ್ರೆ ಇನ್ನು ಮುಂದೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನು ಮಾಡೋದಾಗಿರ್ಬೋದು, ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದಾಗಿರ್ಬೋದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣ ಆಗಿರ್ಬೋದು. ಈಗಾಗಲೇ ಎಷ್ಟೋ ಬಾರಿ ಆಗಿದೆ, ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು, ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ, ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ. ಇವತ್ತಿಗೂ ನಿಮ್ಗೆ ಗೊತ್ತಿದೆ, ಯಾರಾದ್ರೂ ಕೆಟ್ಟದ ಕಾಮೆಂಟ್ ಮಾಡಿ ನಾನೇನಾದ್ರೂ ಅದನ್ನ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ನಾನು ಆ ತರ ಹೇಳಿದಾಗ ನಾನು ಅದಕ್ಕೆ ಒಪ್ಲಿಲ್ಲ. ಇದ್ದಕ್ಕಿದ್ದಾಗಿ ಆ ತರ ಮಾಡಬಾರ್ದು, ಒಂದ್ಸಲ ಎಚ್ಚರಿಕೆ ಆದ್ರೂ ಕೊಡಬೇಕು. ಯಾಕಂದ್ರೆ ಅವ್ರದೇ ಆದಂತ ಒಂದು ವೈಯಕ್ತಿಕ ಜೀವನ ಇರುತ್ತೆ, ವೈಯಕ್ತಿಕ ಕುಟುಂಬ ಇರುತ್ತೆ, ಅವ್ರನ್ನ ಪ್ರೀತಿಸೋರು ಜನ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು. ಆದ್ರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ. ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಆದ್ರೆ ದಯವಿಟ್ಟು ಇದೇ ಮುಂದುವರಿಸ್ಕೊಂಡು ಹೋದ್ರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮಗ್ ತೊಂದರೆ ಆದ್ರೆ ನಮಗೆ ಇಷ್ಟ ಇಲ್ಲ, ನಿಮಗ್ ಕಷ್ಟ ಆದ್ರೆ ನಮಗೆ ಇಷ್ಟ ಇಲ್ಲ. ನಾವೆಲ್ಲರೂ ಜೊತೆಲಿರೋಣ, ಒಂದಾಗಿರೋಣ, ಒಗ್ಗಟ್ಟಿಂದಿರೋಣ, ಪ್ರೀತಿಯಿಂದ ಇರೋಣ. ವಸುಧೈವ ಕುಟುಂಬಕಂ ಅಂತ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ. ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬದವರು. ನಾವೆಲ್ಲರೂ ಜೊತೆಲಿ ಇದ್ಕೊಂಡು ಈ ಸ್ಮಾರಕ ಏನಿದೆಯೋ, ಇಲ್ಲಿ ಸ್ಮಾರಕ ಆಗೋ ತರ ಇದ್ರೆ ನಾವೆಲ್ಲರೂ ಜೊತೆಲಿ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.